ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಲಾಸ್ಟ್ ವಾರ್ನಿಂಗು ಆಯ್ತಾ, ಯಾರಿಗಾದ್ರೂ ಅಷ್ಟೇನೆ. ನಾವು ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿಗಳು ನಾವು ಯಾರ ಬಗ್ಗೆ ಇದುವರೆಗೂ ಕೆಟ್ಟದಾಗ ಮಾತಾಡಿಲ್ಲ ಆಯ್ತಾ, ನಾವು ಮಾತಾಡೋದು ಇಲ್ಲ. ಬಟ್ ಎಲ್ಲೋ ಕೂತ್ಕೊಂಡು 3 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿ ಅಳಿಯೋದು ತಪ್ಪು. ಯಾಕೆ ಮಕ್ಕಳ ಮುಖ ನೋಡಿ ಅವ್ರ ಅಮ್ಮನ ಭವಿಷ್ಯ ಹೇಳ್ತಾರೆ. ಅವರೆಲ್ಲ ಅವ್ರ ಭವಿಷ್ಯನೇ ಅವ್ರಿಗೆ ನೆಟ್ಟು ಗೊತ್ತಿಲ್ಲ. ಎಲ್ಲ ಔತ್ಕೊ ಕೂತಿರೋರು ಎಲ್ಲ ಇಲಿಗಳೆಲ್ಲ ಇವಾಗ ಬಂದ್ಬಿಟ್ಟು ಟಾಕ್ಸಿಕ್ ಕೇಸ್ ಹೇಳ್ಕೊ ಬೇಳೆ ಬೇಯಿಸ್ಕೊತಾವ್ರೆ. ಅಲ್ಲಿ ಇಷ್ಟು ದಿನ ಮಾತಾಡಿದ ಲೆಕ್ಕ ಅಲ್ಲ, ಇಲ್ಲಿ ಬಂದು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಅರ್ಥ ಆಯ್ತಾ? ಬೇಕು ಅಂತಾನೆ ಬಂದು ನೆಗೆಟಿವ್ ರಿವ್ಯೂ ಕೊಟ್ಟಂಗಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನೀವು ಅವಾಗಲೇ ಒಂದು ಮಾತು ಹೇಳಿದ್ರಿ, ಕನ್ನಡ ಚಿತ್ರರಂಗದವ್ರನ್ನ ಹಾಳು ಮಾಡೋದು ಕನ್ನಡ ಚಿತ್ರರಂಗ. ಹೌದು, ಇವಾಗ ಯಾಕೋ ಇಲ್ಲಿ ಅಟ್ಮಾಸ್ಫಿಯರ್ ಅದೇ ತರ ಇದೆ ವೀರೇಶ್ ಥಿಯೇಟರ್. ನೋಡಿ ಮೇಡಮ್, ಒಂದು ವಿಚಾರ ಹೇಳ್ತೀನಿ. ಬೇರೆ ನಮ್ಮ ಇಂಡಸ್ಟ್ರಿಲಿ ಬೇರೆ ಹೀರೋಗಳ ಬಗ್ಗೆ ಏನ್ ಮಾಡ್ಕೋತಾರೋ ಗೊತ್ತಿಲ್ಲ. ನಮ್ಮ ಬಾಸ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದುರೋದ್ರು. ಅರ್ಥ ಆಯ್ತಾ? ಇವತ್ತು ಬೇರೆ ಇಂಡಸ್ಟ್ರಿ ಅವರೆಲ್ಲ ನಿಂತ್ಕೊಂಡು ನಮ್ಮ ಬಾಸ್ಗೆ ಸಲಾ ಮಾಡಿತಾರೆ. ಎಲ್ಲ ಸ್ಯಾಂಡಲ್ವುಡ್ ಅಂದ್ರೆ ನಮಸ್ಕಾರ ಮಾಡ್ತಾರೆ. ಹಂಗ್ ಮಾಡಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರು. ಇಂಥ ನನ್ನ ಮಕ್ಕಳೆಲ್ಲ 200-300 ರೂಪಾಯಿಗೆ ಬಂದು ಇಲ್ಲಿ ನೆಗೆಟಿವ್ ರಿವ್ಯೂ ಕೊಟ್ರೆ ನಮ್ಮ ಬಾಸ್ ಕೂದಲು ಸಮಾನ. ಅವರೆಲ್ಲ ನಿಮ್ ತಾಕತ್ತಿದ್ರೆ ಸಿನಿಮಾನ ಸೋಲ್ಸಕ್ ಟ್ರೈ ಮಾಡ್ರ ನೋಡೋಣ. ಓಪನ್ ಚಾಲೆಂಜ್ ಇದು. ನನ್ನ ಮಕ್ಳಿಗೆ 300 ಕೊಟ್ರು ಒಂದಿನ ಬರ್ತಾರೆ, 2 ದಿನ ಬರ್ತಾರೆ, ನೆಗೆಟಿವ್ ಮಾಡ್ಸೋಣ. ಅವ್ರ ಅಪ್ಪನ್ ಹುಟ್ಟಿದ್ರೆ ಓಪನ್ ಆಗಿ ಬಂದು ಡೈರೆಕ್ಟ್ ಆಗಿ ರಾಕಿ ಬೈನ ಸೋಲ್ಸ್ಬೇಕು ಅಂತ ಹೇಳಿ ನೋಡೋಣ. ತಾಕತ್ತಿದ್ಯಾ? ಯಾವ ನನ್ನ ಮಗನಿಗೂ ಇಲ್ಲ. ಜಸ್ಟ್ ರಾಕಿ ಬೈನ್ ನೋಡೋ ಯೋಗ್ಯತೆನೇ ಇಲ್ಲ ಅವ್ರಿಗೆಲ್ಲ. ಅರ್ಥ ಆಯ್ತಾ? ಇನ್ ನೆಗೆಟಿವ್ ಮಾಡಿ ಟಾಕ್ಸಿಕ್ ಸಿನಿಮಾ ಸೋಲ್ಸ್ತೀನಿ ಅನ್ನೋದೆಲ್ಲ ಸುಳ್ಳು. ಬರೀ ಹಿಂದಿ ಇಂಗ್ಲೀಷಲ್ಲಿ ಹೊಡಿತಾರಲ್ಲ, ಆ ಇಟ್ಟು ಯಾರು ತಡ್ಕೊಳಕ್ ಆಗಲ್ಲ ಬ್ರದರ್. ಆ ರೇಂಜ್ ಸಿನಿಮಾ ಐತೆ. ನಮ್ಮ ಕನ್ನಡದವರೇ ನಮ್ಮ ಕನ್ನಡ ಸಿನಿಮಾಗಳಿಗೆ ಶತ್ರುಗಳು. ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಬೇರೆ ಇಂಡಸ್ಟ್ರಿಯವ್ರು ಸಲಾ ಮಾಡಿತಾರೆ. ಟ್ರೈಲರ್ ನೋಡಿ ಏನ್ ಗುರು ಈ ರೇಂಜಿಗೆ ಮಾಡವ್ರೆ ಯಶ್ ಅವರು ಅಂತ. ಇವ್ರು ನೋಡಿದ್ರೆ ಇಲ್ಲಿ ಹುಡುಕ್ತಾರೆ, ಅಲ್ಲಿ ಸರಿಯಾಗಿಲ್ಲ, ಇಲ್ಲಿ ಮರ್ಯಾದೆ ಕೊಟ್ಟಿಲ್ಲ, ಅವರು ಮರ್ಯಾದೆ ಕೊಟ್ಟಿಲ್ಲ ಅಂತ. ಇದೇ ಒಂದು ರೇಪ್ ಆದಾಗ ಬಂದು ಪ್ರತಿಭಟನೆ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ ನೋಡೋಣ. ನಿಮ್ ಪೌರಸ ಮೂವಿ ನೋಡಿ ತೋರಿಸಿ. ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕೋದಲ್ಲ. ಆಯ್ತಾ? ಜೈ ಟಾಕ್ಸಿಕ್.